ರಾಧೆ ಎಲ್ರಿಗೂ ನಮಸ್ಕಾರ. ಕಲ್ಯಾಣ ಸಮಯದಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇವತ್ತು ವಿಶೇಷವಾಗಿ ಕಂಚಿ ಕಾಮಾಕ್ಷಿ ಅಲಂಕಾರ ಮಾಡಿದ್ದಾರೆ. ದೇವಿಯನ್ನು ನೋಡಲು ಎರಡು ಕಣ್ಣು ಸಾಕು, ತುಂಬ ಭಕ್ತಿ ಬರುತ್ತೆ. ಕಂಚಿ ಕಾಮಾಕ್ಷಿಯನ್ನೇ ನೋಡಿದಂಗಾಗುತ್ತೆ. ಏನು ಅಲಂಕಾರ ಮಾಡಿದ್ದಾರೆ ನೋಡಿ, ಎಷ್ಟೊಂದು ಸುಂದರ. ಇದು ಬೆಂಗಳೂರಿನ ನಿಮಿಷಾಂಬ ದೇವಸ್ಥಾನ, ರಾಜರಾಜೇಶ್ವರಿ ದೇವಸ್ಥಾನದ ಹತ್ರನೇ ಇದೆ. ಜ್ಞಾನಾಕ್ಷಿ ರಾಜರಾಜೇಶ್ವರಿ ದೇವಸ್ಥಾನದ ಹತ್ರ ಇದೆ ನೋಡಿ. ಅಮ್ಮನವರ ದರ್ಶನ ಪಡ್ಕೊಳ್ಳಿ. ಎಲ್ಲಿದ್ದೀರೋ ಅಲ್ಲಿಂದಲೇ ಬೇಡ್ಕೊಳ್ಳಿ. ಮೊದಲು ನಮ್ಮ ಚಾನಲ್ ಗ್ರೋತ್ ಆಗಲಿ ಅಂತ ಬೇಡ್ಕೊಳ್ಳಿ. ರಾಧೇ ರಾಧೆ. ನಿಮ್ಮ ಕಲ್ಯಾಣಿ, ನಿಮ್ಮ ಕಲ್ಯಾಣಿ ಅಂಬೆಗಾಲು ಇಟ್ಟು ನಿಧಾನಕ್ಕೆ ಹೊಸ್ತಿಲು ದಾಟಿದ್ದಾಳಷ್ಟೆ. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಶುಭ ಹಾರೈಕೆಯಿಂದ ಬೇಗ ಬೇಗ ಬೆಳೆದು ಉತ್ತಮ ಸ್ಥಾನ ಪಡೆಯಲಿ. ನಾವು ಬೆಳಿಬೇಕು, ನೀವು ಬೆಳಿಬೇಕು, ನಾವು ಎಲ್ಲರನ್ನು ಬೆಳೆಸಬೇಕು, ನಮ್ಮ ಜೊತೆ ಎಲ್ಲರೂ ಬೆಳಿಬೇಕು. ಎಷ್ಟೋ ಜನರು ಬೆಳೀತಾರೆ, ತಾವು ಬೆಳೆದ ಸೀಕ್ರೆಟ್ ಬಿಟ್ಟು ಕೊಡೋದಿಲ್ಲ. ಯಾಕಂದರೆ ಅದನ್ನು ಹೇಳಿದರೆ ಉಳಿದವರು ಬೆಳೆದರೆ ಅವರಿಗೂ ಬೇರೆಯವ್ರಿಗೂ ಮತ್ತೇನು ವ್ಯತ್ಯಾಸ? ಅವರನ್ನು ಮತ್ತೆ ಯಾರು ದೊಡ್ಡ ಮನುಷ್ಯರು ಅಂತಾರೆ? ಅದಕ್ಕಾಗಿ ನಾನು ಹಾಗಲ್ಲ. ಚಿಕ್ಕ ವಯಸ್ಸಿನಿಂದಲೂ ನನಗೆ ಗೊತ್ತಾಯಿತು ಒಳ್ಳೆಯದು ಅಂತ. ಅದನ್ನು ಬೇರೆಯವರ ಹಂಚುವ ತವಕ ನನಗಿತ್ತು. ಆದರೆ ಆಮೇಲೆ ಅವರು ಗುರುವಿಗೆ ತಿರುಮಂತ್ರ ಎಂಬಂತೆ ನನಗೆ ಹೇಳಿಕೊಡಲು ಬಂದಾಗ ಜ್ಞಾನೋದಯವಾಯಿತು. ಇನ್ನು ಬಿಟ್ಟಿಯಾಗಿ ಏನೂ ಹೇಳಿಕೊಡಬಾರ್ದು ಅಂತ. ಆದರೂ ನನ್ನ ಸ್ವಭಾವ ಅದು ಇನ್ನೂ ನಿಂತಿಲ್ಲ. ನನ್ನ ಉದ್ದೇಶ ಇಷ್ಟೇ ಇದ್ದದ್ದು. ನನಗೆ ತಿಳಿದದ್ದು 4 ಜನರಿಗೆ ಹೇಳಿ ಅದು ಅವರ ಉಪಯೋಗಕ್ಕೆ ಬರಲಿ ಎಂದು ಅಷ್ಟೇ. ಅದು ಆಧ್ಯಾತ್ಮಿಕವಾಗಿರಲಿ, ಸಾಮಾನ್ಯವಾದ ವಿಷಯವೇ ಆಗಿರಲಿ. ಸಮಸ್ಯೆಯಿಂದ ಹೊರಗೆ ಬರಲು ಏನು ಮಾಡಬೇಕು, ಕಷ್ಟಗಳನ್ನು ಕಡಿಮೆಗೊಳಿಸಲು ಏನು ಮಾಡಬೇಕು ಎಂದು ಅಗತ್ಯ ಇರುವವರಿಗೆ ಹೇಳಿ ಅವರ ದುಃಖ, ನೋವು, ಕಷ್ಟಗಳನ್ನು ಪರಿಹರಿಸಲು ನನ್ನ ಪ್ರಯತ್ನ. ಕಲ್ಯಾಣಿ ಹಿಡನ್ ವೈಬ್ಸ್ ನೋಡ್ತಾ ಇರಿ. ಹಳೆಯ ವಿಡಿಯೋದಲ್ಲಿ ಕೂಡ ಹಲವಾರು ರೀತಿಯ ಪರಿಹಾರಗಳಿವೆ. ನೋಡ್ತಾ ನಿಮ್ಮೆಲ್ಲರಿಗೂ ಸಮಾಧಾನ ಸಿಗುವುದಂತೂ ಖಚಿತ. ಹೀಗೆ ಮುಂದೆ ನೋಡ್ತಾ ಇದ್ದರೆ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರ ಸಿಕ್ಕಿ ನೆಮ್ಮದಿಯ ಜೀವನ ನೀವು ಕಾಣಬಹುದು. ಧನ್ಯವಾದಗಳು. ನಮಸ್ಕಾರ. ರಾಧೆ ರಾಧೆ. ಜೈ ದುರ್ಗೆ ದುರ್ಗತಿ ನಾಶಿನಿ. ಹರೇ ಕೃಷ್ಣ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಿಮಿಷಾಂಬ ಅಂದರೆ ನಿಮಿಷದಲ್ಲಿ ಬೇಡಿದ್ದನ್ನು ಶೀಘ್ರವಾಗಿ ಕೊಡುವವಳು ಎಂದರ್ಥ. ಇವತ್ತು ಲಲಿತಾ ಪಂಚಮಿ. ರಾಜರಾಜೇಶ್ವರಿಯ ಕಂಚಿ ಕಾಮಾಕ್ಷಿಯ ಅಲಂಕಾರದಿಂದ ಕಂಗೊಳಿಸುತ್ತಿದ್ದಾಳೆ. ದೇವಸ್ಥಾನದ ಅಲಂಕಾರವೆಲ್ಲವೂ ಕಣ್ಣಿಗೆ ಹಬ್ಬ. ಈ ದೇವಸ್ಥಾನದಲ್ಲಿ ಶಾರದಾ ದೇವಿಯ ಗುಡಿಯೂ ಇದೆ. ಹತ್ತಿರ ಇರುವವರು ಈ ನವರಾತ್ರಿಯಲ್ಲೇ ಒಂದು ಸಲ ಹೋಗಿ ದರ್ಶನ ಪಡೆದುಕೊಳ್ಳಿ. ಬೆಂಗಳೂರಿನ RR ನಗರದಲ್ಲಿದೆ. ರಾಜರಾಜೇಶ್ವರಿ ದೇವಸ್ಥಾನದ ಎದುರಿಗಿರುವ ರಸ್ತೆ ಬದಿಯಲ್ಲಿಯೇ ಈ ದೇವಸ್ಥಾನವನ್ನು ಕಾಣಬಹುದು. ಬೆಂಗಳೂರಿನ ಬೇರೆ ದೇವಸ್ಥಾನಗಳಿಗಿಂತ ವಿಭಿನ್ನವಾಗಿದೆ. ಸ್ವಲ್ಪ ಕೇರಳ ಶೈಲಿಯಲ್ಲಿಯೂ ಇದೆ. ಇಲ್ಲಿ ಬಂದರೆ ಒಂದು ರೀತಿಯ ತಂಪಾದ ವಾತಾವರಣ ಹಾಗೂ ನೆಮ್ಮದಿ ಸಿಗುತ್ತೆ.
ಶ್ರೀ ನಿಮಿಷಾಂಬಾದೇವಿ ನಮಃ. ಓಂ ಶ್ರೀ ಸ್ಕಂದಮಾತಾಯ ನಮಃ. ಓಂ ಶ್ರೀ ಲಲಿತಾಂಬಿಕಾಯ ನಮಃ. ರಾಧೆ ರಾಧೆ.